ನಮಸ್ಕಾರ. ನಮ್ಮ ಇಂದಿನ ವಿಷಯ ಹರಪ್ಪಾದಲ್ಲಿ ಸಿಕ್ಕ ಮಣ್ಣಿನ ಪೆಟ್ಟಿಗೆಯ ಗುಟ್ಟು. ಸಾಮಾನ್ಯ ಶಕ ಪೂರ್ವ 2600ರಿಂದ 1900 ವರ್ಷಗಳ ಅವಧಿಯಲ್ಲಿ ಮೆರೆದಿದ್ದ ಸೈಂಧವ ಸಂಸ್ಕೃತಿ ಮತ್ತು ನಾಗರಿಕತೆಯ ಬಗ್ಗೆ ತಿಳಿಸುವ ನೂರಾರು ವಸ್ತುಗಳು, ಕಲಾಕೃತಿಗಳು ಪುರಾತತ್ವ ಹುಡುಕಾಟದಲ್ಲಿ ಸಿಕ್ಕಿದ್ದಾವೆ. ಇವುಗಳಲ್ಲಿ ಅತ್ಯಂತ ಮುಖ್ಯವಾದವು ಶೇಟೈಟ್ ಅಂದ್ರೆಗಿನ ಮೆದುಕಲ್ಲಿನಿಂದ ತಯಾರು ಮಾಡಿದ ಬಗೆ ಬಗೆಯ ಪ್ರಾಣಿ, ಮರ, ಮನುಷ್ಯರು ಸೇರಿದಂತೆ ಹಲವು ಆಶಯಗಳನ್ನು ಹೊಂದಿರುವ ಮುದ್ರಿಕೆಗಳು ಮತ್ತು ಅವುಗಳ ಮೇಲೆ ಈವರೆಗೆ ಬಿಡಿಸಲಾಗದೇ ಇರುವ ಲಿಪಿಯ ಗುಟ್ಟು. ಈ ಮುದ್ರಿಕೆಗಳು ಅಲ್ಲದೆ ಹಲವು ಶಿಲ್ಪಗಳು, ಮೂರ್ತಿಗಳು ಕೂಡ ದಕ್ಕಿದ್ದಾವೆ. ಇವುಗಳಲ್ಲಿ ಗಡ್ಡಧಾರಿ ಮನುಷ್ಯನ ಮೂರ್ತಿ, ಕುಣಿಯುತ್ತಿರುವ ಬಾಲಕಿಯ ಕಂಚಿನ ವಿಗ್ರಹ, ತಾಯಿ ದೇವತೆಯ ಮೂರ್ತಿಗಳು, ಕೆಂಪು ಮಡಿಕೆ ಕುಡಿಕೆಗಳ ಮೇಲೆ ಬರೆದ ಕಪ್ಪು ಬಣ್ಣದ ರೇಖಾಚಿತ್ರಗಳು, ಸಸ್ಯಗಳು ಮತ್ತು ಜ್ಯಾಮಿತೀಯ ವಿನ್ಯಾಸಗಳು, ಮಣಿಗಳು, ಆಭರಣಗಳು, ತೂಕ ಮತ್ತು ಅಳತೆಯ ಸಾಧನಗಳು ಮುಂದುವರೆದ ಹರಪ್ಪ ಮತ್ತು ಅಥವಾ ಸೈಂಧವ ನಾಗರಿಕತೆಯ ಮುಖ್ಯ ಕುರುಹುಗಳಾಗಿ ನಮಗೆ ಕಾಣಿಸ್ಕೊಳ್ತವೆ. ಸುಲಭವಾಗಿ ಗುರುತಿಸಬಹುದಾದ ವಸ್ತುಗಳಲ್ಲದೆ ತಕ್ಷಣವೇ ಏನಂತ ತೀರ್ಮಾನ ಮಾಡೋದಕ್ಕೆ ಆಗದಿರೋಂಥ ವಸ್ತುಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ಇವುಗಳಲ್ಲಿ ಪೆಟ್ಟಿಗೆಯಂತಹ ಹಲವು ತೂತುಗಳನ್ನು ಹೊಂದಿರುವ ಸುಟ್ಟ ಜೇಡಿ ಮಣ್ಣಿನ ಪೆಟ್ಟಿಗೆ ಕೂಡ ಒಂದು. ಈ ಪೆಟ್ಟಿಗೆಯನ್ನು ಯಾವ ಉದ್ದೇಶಕ್ಕಾಗಿ ತಯಾರಿಸಿರಬಹುದು ಅನ್ನುವ ಸವಾಲು ಪುರಾತತ್ವ ವಿಜ್ಞಾನಿಗಳಿಗೆ ಎದುರಾಗುತ್ತೆ. ಈ ಪೆಟ್ಟಿಗೆಯನ್ನು ತಯಾರಿಸಿ ಗೂಡುಗಳಲ್ಲಿ ಸುಟ್ಟ ನಂತರ ಕುಶಲಕರ್ಮಿಗಳು ಮುಂಭಾಗ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ತೂತುಗಳನ್ನ ಎಚ್ಚರಿಕೆಯಿಂದ ಕೊರೆದಿರೋದು ಗೊತ್ತಾಗುತ್ತೆ. ಈ ಸೋಜಿಗದ ತಾಂತ್ರಿಕ ವಿನ್ಯಾಸದ ವಸ್ತುವನ್ನು ಏಕೆ ತಯಾರು ಮಾಡಲಾಯಿತು, ಅದನ್ನು ಯಾವುದಕ್ಕಾಗಿ ಬಳಸಲಾಗ್ತಾ ಇತ್ತು ಅಂತ ಕಂಡುಹಿಡಿಯೋದಕ್ಕೆ ಪುರಾತತ್ವ ಶಾಸ್ತ್ರಜ್ಞರು ನೆರೆಯ ಪ್ರದೇಶಗಳಾದಂಥ ಮುಂಡಿಗಾಕು ಮತ್ತು ವಾಂಪುರದ ಸ್ಥಳಗಳಲ್ಲಿ ಹಾಗೆಯೇ ಇತರ ಪ್ರಾಚೀನ ಸಂಸ್ಕೃತಿ ನಾಗರಿಕತೆಗಳಲ್ಲಿ ಇದೇ ರೀತಿಯ ಕಲಾಕೃತಿಗಳನ್ನು ಹುಡುಕಾಟ ಮಾಡ್ಕೊ ಹೋಗಿದ್ದಾರೆ. ಮುಂಡಿಗಾಕ್ನಲ್ಲಿ ಸಿಕ್ಕ ಇದೇ ರೀತಿಯ ಹಲವು ವಸ್ತುಗಳ ತಯಾರಿಕೆಯ ಕಾಲ ಹರಪ್ಪ ಅಥವಾ ಸೈಂಧವ ನಾಗರಿಕತೆಯಲ್ಲಿ ಸಿಕ್ಕ ಕಾಲಕ್ಕಿಂತ ಹಲವು ಶತಮಾನಗಳ ಹಿಂದಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಾಗಿದೆ. ಈಜಿಪ್ಟ್ನಲ್ಲಿ ಕಹೂನ್ನಲ್ಲಿರುವ 12ನೇ ರಾಜವಂಶಕ್ಕೆ ಈಜಿಪ್ಟ್ನ ಕಹೂನ್ ಪ್ರದೇಶದಲ್ಲಿ 12ನೇ ರಾಜವಂಶದ ಆಳ್ವಿಕೆಗೆ ಒಳಪಟ್ಟ ಜಾಗದಲ್ಲಿಯೂ ಕೂಡ ಇಂತಹದೇ ವಸ್ತುಗಳು ಸಿಕ್ಕಿದ್ದಾವೆ. ಮುಂಡಿಗಾಕು ಮತ್ತು ಈಜಿಪ್ಟ್ನಲ್ಲಿ ಸಿಕ್ಕ ವಸ್ತುಗಳ ಜೊತೆಗೆ ಹೋಲಿಕೆ ಮಾಡಿ ಪುರಾತತ್ವ ವಿಜ್ಞಾನಿಗಳು ಈ ಸೋಜಿಗದ ಡಬ್ಬಿ ಇಲಿಗಳನ್ನು ಹಿಡಿಯೋದಕ್ಕೆ ತಯಾರಿಸಿದ ಜೇಡಿ ಮಣ್ಣಿನ ಬೋನು ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಪೆಟ್ಟಿಗೆಯಲ್ಲಿ ಮಾಡಿರುವ ತೂತುಗಳ ಮೂಲಕ ಕಡ್ಡಿಗಳನ್ನು ತೂರಿಸಿ ದಾರದಿಂದ ಪೋಣಿಸಿ ತಾತ್ಕಾಲಿಕವಾದಂಥ ಬಾಗಿಲನ್ನು ಮಾಡಬಹುದು. ಪೆಟ್ಟಿಗೆಯ ಒಳಗಡೆ ಇಟ್ಟಿರುವ ತಿನಿಸಿನ ಹಾಸಿಗೆ ಇಲಿ ಪೆಟ್ಟಿಗೆಯನ್ನು ಹೊಕ್ಕರೆ ಅದರ ಬಾಗಿಲು ಮುಚ್ಚಿಕೊಳ್ಳುತ್ತೆ. ಸೈಂಧವ ಅಂದರೆ ಹರಪ್ಪ ನಾಗರಿಕತೆಯಲ್ಲಿ ಸಿಕ್ಕಿರುವ ಈ ಇಲಿ ಬೋನು ಆ ಕಾಲದಲ್ಲಿ ಹಲವು ಸಂಸ್ಕೃತಿ ಮತ್ತು ನಾಗರಿಕತೆಗಳ ನಡುವೆ ಇದ್ದ ಸಂಪರ್ಕ ಮತ್ತು ವಿನಿಮಯಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮಗೆ ಒದಗಿಸುತ್ತೆ. ಸೈಂಧವ ನಾಗರಿಕತೆ ಅಫ್ಘಾನಿಸ್ತಾನ, ಮಧ್ಯ ಏಷ್ಯಾ, ದಕ್ಷಿಣ ಇರಾಕು, ಪೂರ್ವ ಇರಾನ್ ಮತ್ತು ಪೂರ್ವ ಅರೇಬಿಯನ್ ಕರಾವಳಿನಲ್ಲಿ ವಾಸ ಮಾಡ್ತಾ ಇದ್ದಂಥ ನಾಗರಿಕತೆ ಮತ್ತು ಸಮುದಾಯಗಳ ಜೊತೆಗೆ ವ್ಯವಹಾರವನ್ನು ನಡೆಸ್ತಾ ಇತ್ತು. ಆದ್ದರಿಂದ ಈ ನೆಲೆಗಳಲ್ಲಿಯೂ ಕೂಡ ಇಂತಹ ವಸ್ತುಗಳು ಸಿಕ್ಕಿದ್ದಾವೆ. ಸೈಂಧವ ಸೇರಿದಂತೆ ಪ್ರಾಚೀನ ನಾಗರಿಕತೆಗಳು ನಮಗೆ ಈಗ ಸೋಜಿಗೆ ಅನಿಸುವಂಥ ಜೇಡಿ ಮಣ್ಣಿನ ಸರಕುಗಳನ್ನ ತಯಾರು ಮಾಡ್ತಿದ್ವು. ಅವುಗಳನ್ನು ಕುರಿತಾಗಿ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ವಂದನೆಗಳೊಂದಿಗೆ.